ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ಬಹಳ ವಿಶೇಷವಾಗಿ ಗೋಚಾರದಲ್ಲಿ ಗುರು ಮಹಾರಾಜ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಈಗಾಗಲೇ ಪ್ರವೇಶ ಮಾಡಿದ್ದಾನೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಮೀನ ರಾಶಿಯವರಿಗೆ ಯಾವ ಥರದ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಾನೆ, ಯಾವ ಥರದ ಭವಿಷ್ಯ ಇರುತ್ತೆ, ಅದರ ಬಗ್ಗೆ ಒಂದು ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮುಂದೆ ಹೋಗೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋ ಹೈಪ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನ ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ. ನಿಮ್ಮಲ್ಲಿ ಸಣ್ಣ ವಿಜ್ಞಾಪನೆ, ಇದೇ ತಿಂಗಳು ಅಂದರೆ ಜೂನ್ ತಿಂಗಳ 14ನೇ ತಾರೀಕು ಭಾನುವಾರದಂದು ನಾವು ಬೆಂಗಳೂರಿನಲ್ಲಿ ಒಂದು ಜ್ಯೋತಿಷ ತರಗತಿಯನ್ನ ಮಾಡ್ತಾ ಇದ್ದೇವೆ. ಈ ತರಗತಿ ಬಂದು ಒಂದು ದಿನದ ತರಗತಿಯಾಗಿರುತ್ತೆ. ಈ ತರಗತಿಯ ಸಬ್ಜೆಕ್ಟ್ ಏನಂದ್ರೆ ಜ್ಯೋತಿಷ ಪ್ರಿಡಿಕ್ಷನ್ ಟೆಕ್ನಿಕ್ ಕ್ಲಾಸ್ ಆಗಿರುತ್ತೆ. ಹಾಗಾದ್ರೆ ನೀವೇನಾದ್ರೂ ಜ್ಯೋತಿಷ ಕಲ್ತಿದ್ದೀರಾ, ನಿಮಗೆ ಪ್ರಿಡಿಕ್ಷನ್ ಮಾಡುವಾಗ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗ್ತಾ ಉಂಟು ಅಂತಾದಾಗ ದಯವಿಟ್ಟು ಬಂದು ನಮ್ಮ ಕ್ಲಾಸನ್ನು ಸೇರ್ಕೊಳ್ಳಿ. ಈ ಕ್ಲಾಸಲ್ಲಿ ನಿಮಗೆ ಪ್ರಿಡಿಕ್ಷನ್ ಮಾಡಲಿಕ್ಕೆ ಏನೆಲ್ಲ ಟೆಕ್ನಿಕ್ಸ್ ಬೇಕೋ ಅದನ್ನೆಲ್ಲ ಹೇಳಿಕೊಡುವಂಥ ಪ್ರಯತ್ನ ಮಾಡ್ತೇವೆ. ನಿಮ್ಮ ಕಾನ್ಫಿಡೆನ್ಸ್ ಲೆವೆಲನ್ನು ಒಂದಷ್ಟು ಡೆವಲಪ್ಮೆಂಟ್ ಮಾಡ್ಕೊಂಡು ಖಂಡಿತ ಹೋಗ್ಬೋದು. ಹಾಗಾದ್ರೆ ತಡ ಯಾಕೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರ ಎಲ್ಲ ಡೀಟೇಲ್ ಅನ್ನು ಕೊಟ್ಟಿರ್ತೇವೆ. ಅಲ್ಲಿ ಹೋಗಿ ಡೀಟೇಲ್ ಅನ್ನು ಓದಿಕೊಂಡು ನಂಬರನ್ನು ಪಿಕ್ ಮಾಡಿ ಅಲ್ಲಿಗೆ ಕರೆ ಮಾಡಿ ಅವ್ರ ಹತ್ರ ವಿವರಣೆಗಳನ್ನು ಕೇಳಿಕೊಂಡು ನಿಮ್ಮ ಸೀಟನ್ನು ಹಿಂದೆ ಕಾಯ್ದಿರಿಸುವಂಥ ಕೆಲಸ ಮಾಡಿ. ಅದು ಬೆಂಗಳೂರಿನಲ್ಲಿ ಒಂದು ಹಾಲಲ್ಲಿ ನಾವು ಮಾಡುವುದರಿಂದ ಅಲ್ಲಿ ಸೀಟ್ನ ಲಿಮಿಟೇಷನ್ ಇದೆ. ಅದಕ್ಕೋಸ್ಕರ ನಿಮ್ಮ ಸೀಟನ್ನು ಬಹಳ ಬೇಗನೆ ಕಾಯ್ದಿರಿಸುವಂಥ ಕೆಲಸ ಮಾಡಿದರೆ ಅದು ಬಹಳ ಫೇವರಬಲ್ ಆಗುತ್ತೆ. ಜ್ಯೋತಿಷ ಆಸಕ್ತರು ನೀವೇನಾಗಿದ್ರೆ ದಯವಿಟ್ಟು ಈ ಒಂದು ಅಪರ್ಚುನಿಟೀಸನ್ನು, ಈ ಒಂದು ಅವಕಾಶವನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಿಕೊಳ್ಬೇಡಿ. ಈಗ ಬಂದ್ಬೇಡ ನಮ್ಮ ಮೀನರಾಶಿಯವರಿಗೆ ವಿಶೇಷವಾಗಿ ಏನಾಗುತ್ತೆ, ಗುರು ಮಹಾರಾಜ ರಾಶಿಯಿಂದ 5ನೇ ಮನೆಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಅಂದರೆ ಚಂದ್ರನಿಂದ 5ನೇ ಮನೆ ಗುರುಬಲ ಬಂತು ಅಂತ ಅರ್ಥ. ಹಾಗಾದ್ರೆ ಮೀನರಾಶಿಯವರಿಗೆ ಒಂದು ಲೆಕ್ಕಕ್ಕೆ ನೋಡ್ಲಿಕ್ಕೆ ಹೋದ್ರೆ ಅಹೋಭಾಗ್ಯ, ಅಂದ್ರೆ ಪಂಚಮಕ್ಕೆ ಬಂದಂತಹ ಗುರು ಇಷ್ಟವರೆಗೆ ಇದ್ದಂತಹ ಒತ್ತಡದ ಜೀವನದಲ್ಲಿ ಬಹಳಷ್ಟು ರಿಲೀಫ್ ಅನ್ನು ತರ್ತಾನೆ, ಬಹಳಷ್ಟು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ತಾನೆ, ಬಹಳಷ್ಟು ನಿಮ್ಮನ್ನ ಅಭಿವೃದ್ಧಿ ಕಡೆಗೆ ಕರ್ಕೊಂಡು ಹೋಗ್ತಾನೆ ಅಂತ ಒಂದು ಇಂಡಿಕೇಶನ್ ಇದೆ. ಹಾಗಾದ್ರೆ ಒಂದು ವೇಳೆ ನೋಡ್ಲಿಕ್ಕೆ ಹೋದ್ರೆ ನಮ್ಮ ಮೀನರಾಶಿಯವರು ಎಲ್ಲೋ ಒಂದು ಕಡೆ ಲಕ್ಕಿ ಪೀಪಲ್ಸ್ ಆಗಿರ್ತಾರೆ ಈ ಒಂದು ಸಂದರ್ಭದಲ್ಲಿ. ಹಾಗಾದ್ರೆ ಗುರು ಮಹಾರಾಜ ಏನ್ ಮಾಡ್ತಾನೆ, ಗುರು ಮಹಾರಾಜ 5ನೇ ಮನೆಗೆ ಪ್ರವೇಶ ಮಾಡಿದ್ದಾನೆ. ಹಾಗಾದ್ರೆ 5ನೇ ಮನೆ ಬಹಳ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನ ಪಡ್ಕೊಳ್ಳುತ್ತೆ. 5ನೇ ಮನೆ ಬಂದು ನಿಮ್ಮ ಬುದ್ಧಿ, ನಿಮ್ಮ ವಿದ್ಯೆ, ನಿಮ್ಮ ಮಕ್ಕಳು, ನಿಮ್ಮ ಸ್ನೇಹಿತರು, ನಿಮ್ಮ ಪ್ರೀತಿ ಪ್ರೇಮ, ನಿಮ್ಮ ಟ್ರೇಡಿಂಗ್, ನಿಮ್ಮ ಇಷ್ಟ ದೇವರು, ಆನಂತರ ನಿಮ್ಮ ಪೂರ್ವ ಪುಣ್ಯ ಸ್ಥಾನ. ಹಾಗಾದ್ರೆ ಪೂರ್ವ ಪುಣ್ಯ ಸ್ಥಾನಕ್ಕೆ ಗುರುವಿನ ಒಂದು ಆಗಮನ ಏನಿದೆ ಆದಷ್ಟು ಆಹ್ಲಾದಕರವಾದ ಜೀವನವನ್ನು ಕೊಡ್ಲಿಕ್ಕೆ ಅದು ಸಹಾಯ ಅಂತೂ ಮಾಡಿಯೇ ಮಾಡ್ತದೆ. ಹಾಗಾದ್ರೆ ಇಲ್ಲಿ ಎಲ್ಲೋ ಒಂದ್ ಕಡೆ ಸ್ನೇಹಿತರ ಮುಖಾಂತರ ಸಹಾಯ, ವಿದ್ಯೆಯಲ್ಲಿ ಇಷ್ಟವರೆಗೆ ಡಿಸ್ಕನೆಕ್ಟ್ ಆಗಿದೆ ಅದು ಮುಂದುವರಿಯುತ್ತೆ, ಹೈಯರ್ ಎಜುಕೇಶನ್ ಮಾಡಬೇಕು ಅದು ಮುಂದುವರಿಯುತ್ತೆ, ಪ್ರೀತಿ ಪ್ರೇಮದಲ್ಲಿ ಬಿದ್ದಿದ್ದೀರಾ ಇಷ್ಟವರೆಗೆ ಅದರ ಬಗ್ಗೆ ಏನೂ ನಮಗೆ ಅಂದ್ರೆ ಪ್ರೊಸೀಡ್ ಆಗ್ಲಿಕ್ಕೆ ಆಗ್ತಾ ಇಲ್ಲ. ಈ ಮೂಮೆಂಟ್ ಅಲ್ಲಿ ಗುರು ಮಹಾರಾಜ ಸರಿ, ನೀವು ರೈಟ್ ವೇ ಅಲ್ಲಿದ್ದಾಗ ಆತ ಡೆಫಿನೆಟ್ ಆಗಿ ಸಹಾಯ ಅಂತೂ ಮಾಡಿಯೇ ಮಾಡ್ತಾನೆ. ಮಕ್ಕಳ ಮುಖಾಂತರ ಒಳ್ಳೆ ರಿಸಲ್ಟ್ ಇರ್ತದೆ. ಈಗ ಮದುವೆ ಆದ ನ್ಯೂ ಕಪಲ್ಸ್ ಇರ್ತಾರೆ, ಇಷ್ಟವರೆಗೆ ಮಕ್ಕಳಾಗ್ಲಿಲ್ಲ, ಹಾಗಾದ್ರೆ ಅವ್ರಿಗೆಲ್ಲ ಮಕ್ಕಳಾಗುವಂತ ಯೋಗ ಭಾಗ್ಯ ಆಲ್ರೆಡಿ ಕ್ರಿಯೇಟ್ ಆಗಿರುವಂಥದ್ದು, ನಿಮ್ಮ ಮಕ್ಕಳಿಗೆ ಒಳ್ಳೆ ಪ್ರಾಸ್ಪರಿಟಿ ಕೂಡ ಇದರ ಮುಖಾಂತರ ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಆನಂತರ ಏನಾಗುತ್ತೆ, ನಿಮಗೆ ಬಹಳ ವಿಶೇಷವಾಗಿ ಒಂದು ದೊಡ್ಡ ರಿಸಲ್ಟ್ ಅಂದ್ರೆ ಗುರು ಮಹಾರಾಜ 5ನೇ ಮನೆಯಲ್ಲಿ ಇರ್ತಾನೆ ಕರ್ಕಾಟಕ ರಾಶಿಯಲ್ಲಿ. ಈ ಕರ್ಕಾಟಕ ರಾಶಿಗೆ ಒಬ್ಬ ಅಧಿಪತಿ ಇರ್ತಾನೆ, ಅದು ಬಂದು ಚಂದ್ರ, ಅಂದ್ರೆ ಗುರುವಿನ ಡಿಸ್ಪೋಸಿಟರ್. ಗುರು ರಾಶಿ ಚೇಂಜ್ ಮಾಡುವಂತಹ ಸಂದರ್ಭದಲ್ಲಿ ಆತ 10ನೇ ಮನೆಯಲ್ಲಿ ವಿರಾಜಮಾನ ಆಗಿದ್ದಾನೆ ಚಂದ್ರ. ಹಾಗಾದ್ರೆ 10ನೇ ಮನೆ ಮತ್ತೆ ಪಂಚಮದ ಭಾವ ಇಂಟರ್ ಕನೆಕ್ಟೆಡ್ ಆಯಿತು, ಅಂದ್ರೆ ಎರಡು ಕೂಡ ಸೇರಿಕೊಂಡು ಬಿಡ್ತೇವೆ. ಈಗ ಏನಾಗುತ್ತೆ ಗೊತ್ತಾ, ಇಲ್ಲಿ ಇಬ್ರು ಕೂಡ ಪರಿವರ್ತನಾ ಯೋಗದಲ್ಲಿದ್ದಾರೆ, ಚಂದ್ರ ಮತ್ತೆ ಗುರು. ಹಾಗಾದ್ರೆ ಇಲ್ಲಿ ಏನಾಗುತ್ತೆ, ನಿಮ್ಗೆ ಕಾರ್ಯಕ್ಷೇತ್ರದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಒಂದು ಟ್ರಾನ್ಸ್ಫಾರ್ಮೇಶನ್ ಬರುತ್ತೆ, ದೊಡ್ಡ ಮಟ್ಟಿಗೆ ಒಂದು ಪರಿವರ್ತನೆ ಬರುತ್ತೆ. ಕೆಲವರಿಗೆ ಅವರ ಜಾತಕ ಒಂದು ವೇಳೆ ತುಂಬಾ ವೀಕ್ ಆಗಿದೆ ಅಂತ ಇಟ್ಕೊಂಡ್ರೆ ಆದ್ರೂ ಕೂಡ ಪರಿವರ್ತನೆ ಬರುವುದರಲ್ಲಿ ಡೌಟೇ ಇಲ್ಲ ಸರ್. ಇದು ಬಹಳ ಫೇವರಬಲ್ ರಿಸಲ್ಟ್ ಅಂತ ಹೇಳ್ತೇನೆ. ಇಷ್ಟವರೆಗೆ ಕೆಲಸದಲ್ಲಿ ಪ್ರಾಬ್ಲಮ್ ಇದೆ, ಪ್ರಮೋಷನ್ ಆಗ್ತಾ ಇಲ್ಲ ಅಥವಾ ಬೇರೆ ಕಡೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ನಮ್ಮನ್ನ ಯಾರು ಪರಿಗಣಿಸ್ತಾನೆ ಇಲ್ಲ, ಅದೆಲ್ಲವನ್ನು ಮೀರಿ ನಿಂತು ಕಾರ್ಯಕ್ಷೇತ್ರದಲ್ಲಿ ದೊಡ್ಡ ಮಟ್ಟಿಗೆ ಒಂದು ಪರಿವರ್ತನೆಯನ್ನು ಗಳಿಸುವಂಥ ಯೋಗ ಬಗ್ಗೆ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ, ಗೆಲುವು ಇಲ್ಲಿ ಖಂಡಿತ ನಿಮ್ಮದಾಗುತ್ತೆ. ಇನ್ನು ನಮ್ಮ ಮೀನರಾಶಿಯವರಿಗೆ ಆಲ್ರೆಡಿ 7.5 ಶನಿಯ 2ನೇ ಹಂತ ನಡೀತಾ ಉಂಟು, ಚಂದ್ರನ ಮೇಲೆ ಶನಿಯ ಭ್ರಮಣ. ಹಾಗಾದ್ರೆ 30 ವರ್ಷಗಳಿಂದ ನಾನು ಏನೂ ಮಾಡಿಲ್ಲ, 30 ವರ್ಷಗಳಿಂದ ನಾನೇನು ಸಾಧನೆನೇ ಮಾಡಿಲ್ಲ ಅನ್ನುವವರಿಗೆ ಶನಿ ಮಹಾರಾಜ ಈಗ ಅಂದ್ರೆ 7.5 ಬಂದು ಅಂತಹ ಕೆಲಸ ಕಾರ್ಯಗಳನ್ನು ಮಾಡಿಸಲಿಕ್ಕೆ ಬೇಕಾಗಿ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತಾನೆ, ಮನಸ್ಸಿನ ಮೇಲೆ ಒತ್ತಡ ಅಂತೂ 100% ಬೀರ್ತಾನೆ. ಅದರ ಮುಖಾಂತರ ಇದುವರೆಗೆ ಕೂಡ ನೀವೊಂಥರ ಡಿಪ್ರೆಸ್ಡ್ ಫೀಲ್ ಮಾಡ್ತಾನೆ ಇದ್ದೀರಾ, ಅದರ ಜೊತೆಗೆ ಒಂದು ಒತ್ತಡದ ಬದುಕನ್ನು ಬದುಕ್ತಾ ಇದ್ದೀರಾ. ಬಟ್ ಈ ಮೂಮೆಂಟ್ ಅಲ್ಲಿ ಏನಾಗುತ್ತೆ, ಗುರು ಮಹಾರಾಜ ತನ್ನ ಒಂದು 9ನೇ ದೃಷ್ಟಿಯಿಂದ ಶನಿ ಮಹಾರಾಜನ ಮೇಲೆ ಕೃಪೆಯನ್ನು ಇಟ್ಟಿದ್ದಾನೆ. ಅದರಿಂದ ಏನಾಗುತ್ತೆ, ನಿಮ್ಮ ಚಂದ್ರನನ್ನು ಗುರು ನೋಡ್ತಾನೆ ಭಾಗ್ಯ ದೃಷ್ಟಿಯಿಂದ,
ಶನಿ ಮಹಾರಾಜನನ್ನು ಗುರು ನೋಡ್ತಾರೆ ಭಾಗ್ಯ ದೃಷ್ಟಿಯಿಂದ. ಅದರ ಮುಖಾಂತರ ಏನಾಗುತ್ತೆ, ಸಾಡೆ ಸಾತಿ ಹಂತದಲ್ಲಿ ಬರತಕ್ಕಂತಹ ಅಥವಾ ಇದುವರೆಗೆ ಬಂದಿರತಕ್ಕಂತಹ ಒಂದಷ್ಟು ಒತ್ತಡಗಳನ್ನ ನಿವಾರಣೆ ಮಾಡಲಿಕ್ಕೆ ಆತ ನಿಮಗೆ ಸಹಾಯ ಮಾಡ್ತಾನೆ. ಅದರ ಜೊತೆಗೆ ಮನಸ್ಸಿನ ಮೇಲೆ ಏನು ಡಿಪ್ರೆಸ್ಡ್ ಫೀಲ್ ಮಾಡ್ತಾ ಇದ್ದೀರಾ, ಮಾನಸಿಕ ರೀತಿಯಲ್ಲಿ ನೊಂದುಕೊಂಡಿದ್ದೀರಾ, ಅದು ಸಮೇತ ಈಗ ರಿಲೀಫ್ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಸರ್. ನಿಮ್ಗೆ ಏನ್ ಬೇಕೋ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಇದರ ಮುಖಾಂತರ ಕೂಡ ಕ್ರಿಯೇಟ್ ಆಗುತ್ತೆ. ಆನಂತರ ಗುರು ಮಹಾರಾಜ ತನ್ನ ಒಂದು 5ನೇ ದೃಷ್ಟಿಯಿಂದ ಭಾಗ್ಯಸ್ಥಾನ ನೋಡ್ತಾ ಇದ್ದಾನೆ. ಅಲ್ಲಿ ವೃಶ್ಚಿಕ ರಾಶಿ ಇದೆ. ಯಾರಿಗೆಲ್ಲ ವಿದೇಶ ಪ್ರಯಾಣ ಮಾಡಬೇಕು ಖಂಡಿತ ಹೋಗ್ಬೋದು. ವಿದೇಶ ಪ್ರಯಾಣ ಮಾಡೋದ್ರಿಂದ ಒಂದು ದೊಡ್ಡ ಪರಿವರ್ತನೆ ಕೂಡ ಬರುತ್ತೆ ನಿಮ್ಗೆ, ಇಲ್ಲ ಅಂತೇನಿಲ್ಲ. ಆನಂತರ ನಿಮ್ಗೆ ಆ 9ನೇ ಮನೆ ಅಧಿಪತಿ 9th ಲಾರ್ಡ್ ಭಾಗ್ಯಾಧಿಪತಿ ದ್ವಿತೀಯದಲ್ಲಿ ವಿರಾಜಮಾನಾಗಿದ್ದಾನೆ. ದ್ವಿತೀಯ ಸ್ಥಾನ ಬಂದು ನಿಮ್ಮ ವಾಣಿಸ್ಥಾನ, ಕುಟುಂಬ ಸ್ಥಾನ, ಆನಂತರ ಧನಸ್ಥಾನ. ಹಾಗಾದ್ರೆ ನಿಮ್ಮ ಹಣಕಾಸಿಗೆ ಸಂಬಂಧಪಟ್ಟಂತ ವಿಚಾರಗಳಿಗೆ ಒಂದಷ್ಟು ಪಾಸಿಟಿವ್ ರಿಸಲ್ಟ್ ಅನ್ನ ಆತ ತಂದು ಕೊಡ್ತಾನೆ ಅಂತ ಇಂಡಿಕೇಶನ್ ಇದೆ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಹಣಕಾಸು ಒಮ್ಮೆಲೆ ಬರುತ್ತೆ, ಒಮ್ಮೆಲೆ ಹೊರಟು ಕೂಡ ಹೋಗುತ್ತೆ. ಹಾಗಾದ್ರೆ ಅದನ್ನ ಬಚಾವ್ ಮಾಡುವಂತ ಕೆಲಸ ನಿಮ್ಗೆ ಬಿಟ್ಟಿರುವಂತದ್ದು, ಇದು ಒಳ್ಳೆ ರಿಸಲ್ಟ್ ಅನ್ನು ಕೊಡುತ್ತೆ. ಈ ಸಂದರ್ಭದಲ್ಲಿ ನಿಮ್ಮ ತಂದೆಗೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದ ವಿಚಾರದಲ್ಲಿ ವೇರಿಯೇಷನ್ಗಳಾಗುವಂತ ಸಾಧ್ಯತೆ ಉಂಟು. ಅದರ ಬಗ್ಗೆ ಗಮನ ಕೊಡಬೇಕಾದಂತ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು. ನಿಮ್ಮ 3ನೇ ಮನೆಯಲ್ಲಿ ಈಗಾಗಲೇ ರವಿ ಮಹಾರಾಜ ವಿರಾಜಮಾನಾಗಿದ್ದಾನೆ. ಅಂದ್ರೆ ಗುರು ರಾಶಿ ಚೇಂಜ್ ಮಾಡುವಂತ ಸಂದರ್ಭದಲ್ಲಿ ರವಿ ಬಂದು ನಿಮ್ಮ 6ನೇ ಮನೆ ಅಧಿಪತಿಯಾಗಿ 3ನೇ ಮನೆಯಲ್ಲಿ ಇದ್ದಾನೆ. ಉಪಚಯ ಸ್ಥಾನಾಧಿಪತಿ ಉಪಚಯ ಸ್ಥಾನದಲ್ಲಿ ಇದ್ದಾನೆ ಅಂದಾಗ ಕಾಲಕಾಲಕ್ಕೆ ಸಂಬಂಧಪಟ್ಟಂತೆ ಆತ ನಿಮ್ಗೆ ಪರಾಕ್ರಮದಲ್ಲಿ ಬಲಿಷ್ಠವಾಗಿ ಮುಂದುವರಿಯುವಂಥ ಯೋಗವನ್ನು ಕ್ರಿಯೇಟ್ ಮಾಡ್ತಾ ಇದ್ದಾನೆ. ಅದರಿಂದಾಗಿ ನಿಮಗೆ ಯಾರ ಹೆದರಿಕೆಯೂ ಇರುವುದಿಲ್ಲ, ಯಾರ ಒಂದು ಹಂಗು ಕೂಡ ಇರುವುದಿಲ್ಲ. ನಿಮ್ಮ ಒಂದು ಸಾಮರ್ಥ್ಯದಿಂದ ಎಲ್ಲವನ್ನ ನಿಭಾಯಿಸಿಕೊಳ್ಳುವಂಥ ಯೋಗ ಭಾಗ್ಯವನ್ನ ರವಿ ಮಹಾರಾಜ 3ನೇ ಮನೆಯಲ್ಲಿ ಕ್ರಿಯೇಟ್ ಮಾಡ್ತಾನೆ. ಈಗ ಪೇಪರ್ ವರ್ಕ್ ಅಲ್ಲಿ ಪ್ರಾಬ್ಲಮ್ ಇದೆ, ಸರ್ಟಿಫಿಕೇಟ್ ಅಲ್ಲಿ ಪ್ರಾಬ್ಲಮ್ ಇದೆ, ಗೌರ್ಮೆಂಟ್ ಅಲ್ಲಿ ಏನೋ ಮನೆಗೆ ಸಂಬಂಧಪಟ್ಟಂತಹ ಕೆಲವು ಡಾಕ್ಯುಮೆಂಟ್ ಅಲ್ಲಿ ಪ್ರಾಬ್ಲಮ್ ಇದೆ, ಸೊಲ್ಯೂಷನ್ ಆಗ್ತಾನೆ ಇಲ್ಲ. ಈ ಸಂದರ್ಭದಲ್ಲಿ ಅದು ಕೂಡ ನಿಮ್ಮ ಪಾಲಿಗೆ ನೆರವೇರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಇನ್ನು ನಿಮ್ಮ ಸುಖಸ್ಥಾನಕ್ಕೆ ಸುಖಸ್ಥಾನ ಅಂದ್ರೆ ಪ್ರಾಪರ್ಟಿಯ ವಿಚಾರಕ್ಕೆ ಬಂದಾಗ 4ನೇ ಮನೆಯಲ್ಲಿ ಶುಕ್ರ ಮತ್ತೆ ಬುಧನ ಒಂದು ಕಾಂಬಿನೇಷನ್ ಇದೆ. ಗುರು ರಾಶಿಯನ್ನು ಚೇಂಜ್ ಮಾಡುವಂತಹ ಸಂದರ್ಭದಲ್ಲಿ ಇಲ್ಲೇನಾಗುತ್ತೆ, ಅಲ್ಲಿ ತೃತೀಯಾಧಿಪತಿ ಶುಕ್ರ 4ನೇ ಮನೆಯಲ್ಲಿದ್ದಾನೆ, ಮತ್ತೆ ಶುಕ್ರ 8ನೇ ಮನೆ ಅಧಿಪತಿ ಕೂಡ. ಹಾಗಾದ್ರೆ ಒಡ ಹುಟ್ಟಿದವರ ಸಹಾಯವನ್ನು ಪಡೆದುಕೊಂಡು ನೀವು ಒಂದು ಮನೆ, ಭೂಮಿ, ವಾಹನ ಮಾಡುವಂತ ಒಂದು ಯೋಗ, ಅಥವಾ ಹಿರಿಯರಿಂದ ಬರ್ತಕ್ಕಂಥ ಆಸ್ತಿಯ ವಿಚಾರದಲ್ಲಿ ಮುಂದುವರಿದು ಆ ಆಸ್ತಿಯನ್ನು ಪಡ್ಕೊಂಡು ಅದರ ಮುಖಾಂತರ ಮನೆ ಕಟ್ಟುವಂಥ ಯೋಗ ಭಾಗ್ಯ. ಮನೆ ಏನಾದರೂ ಮಾಡಿದ್ರದ್ದು ಮಲ್ಟಿಪಲ್ ಆಗಿರುತ್ತೆ ಅಂತ ಇಂಡಿಕೇಶನ್ ಇದೆ. ಅಥವಾ ಮೇಲೆ ಕೆಳಗೆ ಮನೆ ಮಾಡ್ತೀರಾ ಅಥವಾ ಬೇರೆ ಬೇರೆ ಮನೆಯನ್ನ ಮಲ್ಟಿಪಲ್ ಆಗಿ ಮಾಡ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ. ಜಾಗ ಖರೀದಿ ಮಾಡಿದ್ರು ಅದೇ ತರ ಇಂಪ್ಯಾಕ್ಟ್ ಆಗುತ್ತೆ, ವಾಹನ ಖರೀದಿ ಮಾಡಿದ್ರು ಅದೇ ತರ ಇಂಪ್ಯಾಕ್ಟ್ ಆಗುತ್ತೆ, ಮೇ ಬಿ ಮನೆಯನ್ನ ಕನ್ಸ್ಟ್ರಕ್ಷನ್ ಮಾಡಿದ್ರು ಕೂಡ ಅದೇ ತರದ ಇಂಪ್ಯಾಕ್ಟ್ ನಿಮಗೆ ಕ್ರಿಯೇಟ್ ಅಂತೂ ಆಗ್ತದೆ. ಇದಕ್ಕೆ ಬೇಕಾದ ಪ್ರಯತ್ನ ಮಾಡಿದಾಗ ಗೆಲುವು ಖಂಡಿತ ನಿಮ್ಮದಾಗುತ್ತೆ. ಇನ್ನು ನಾನು ಮದುವೆ ಜೀವನದ ವಿಷಯಕ್ಕೆ ಬಂದಾಗ ಏನಾಗುತ್ತೆ, ನಿಮ್ಮ 7th ಲಾರ್ಡ್ ಎಲ್ಲಿದ್ದಾರೆ, ಶುಕ್ರನ ಜೊತೆಗೆ ಸೇರ್ಕೊಂಡು ಆತ 4ನೇ ಮನೆಯಲ್ಲಿದ್ದಾನೆ. ಇಲ್ಲಿ ಶುಕ್ರನ ಒಂದು ಇಂಪ್ಯಾಕ್ಟ್ ಇದೆ 4ನೇ ಮನೆಯಲ್ಲಿ. ಮೇ ಬಿ ಬುಧನಿಗೆ ತುಂಬಾ ಒಳ್ಳೆ ರಿಸಲ್ಟ್ ಅಲ್ಲ ಅಂದ್ರೂ ಕೂಡ ಅಲ್ಲಿ ಕಳತ್ರಕಾರಕ ಶುಕ್ರ ಇರುವುದರಿಂದ ಮೇ ಬಿ ಮದುವೆ ವಿಚಾರದಲ್ಲಿ ಯಾರೆಲ್ಲ ಯೋಗ್ಯ ವಯಸ್ಕರಿದ್ದಾರೆ ಖಂಡಿತ ಮದುವೆ ವಿಚಾರದಲ್ಲಿ ನಿಮ್ಮ ಮಾತುಕತೆಯನ್ನು ಮುಂದುವರಿಸುವುದು, ಅಥವಾ ನಿಮ್ಮ ಜಾತಕವನ್ನು ಚೆಕ್ ಮಾಡಿಕೊಂಡು ಒಳ್ಳೆ ವರ ಅಥವಾ ಅದು ಸಿಕ್ಕಿದ್ರೆ ಖಂಡಿತ ಮದುವೆ ಕೂಡ ನೀವು ಡನ್ ಮಾಡ್ಬೋದು. ಅದರಲ್ಲಿ ಕೂಡ ಸಮಸ್ಯೆಗಳು ಖಂಡಿತ ಇಲ್ಲ. 6ನೇ ಮನೆಯಲ್ಲಿ ಕೇತು ವಿರಾಜಮಾನಾಗಿದ್ದಾನೆ. 6ನೇ ಮನೆ ಬಂದು ನಿಮ್ಮ ರೋಗ, ಋಣ, ರಿಪು, ಸೇವೆ. ಓಕೆ, ಹಾಗಾದ್ರೆ ಕೇತು ಮಹಾರಾಜ ಎಲ್ಲೋ ಒಂದು ಕಡೆ ಇನ್ವಿಸಿಬಲ್ ಆಗಿ ನಿಮಗೆ ಗೊತ್ತೇ ಇಲ್ಲದ ರೀತಿಯಲ್ಲಿ ಆತ ನಿಮ್ಮ ರೋಗಕ್ಕೆ ಸಂಬಂಧಪಟ್ಟಂತೆ ಪರಿಹಾರವನ್ನು ಹುಡುಕಿ ಕೊಡಬಲ್ಲ, ಅಥವಾ ಕೆಲವೊಂದು ಬಾರಿ ನಿಮಗೆ ಹಣಕಾಸಿನ ಸಮಸ್ಯೆ ಉಂಟು ಅದಕ್ಕೆ ಪರಿಹಾರವನ್ನು ಹುಡುಕಿ ಕೊಡಬಲ್ಲ, ಅಥವಾ ನಿಮಗೆ ಎಲ್ಲೋ ಒಂದು ಕಡೆ ಶತ್ರುಕಾಟ ಉಂಟು, ಕೇತು ಮಹಾರಾಜ ತನ್ನದೇ ಆದಂತಹ ರೀತಿಯಿಂದ ಶತ್ರುಕಾಟವನ್ನು ಸಮೇತ ನಿಭಾಯಿಸಬಲ್ಲ. ಸ್ವಲ್ಪ ಮಟ್ಟಿಗೆ ನಿಮ್ಮ ಸ್ನೇಹಿತರು ಯಾರಿರ್ತಾರೆ ಅವರ ಜೊತೆಯಲ್ಲಿ ಸ್ವಲ್ಪ ಮತಭೇದಗಳಾಗ್ಬೋದು, ವ್ಯವಹಾರಗಳು ಅವ್ರ ಜೊತೆಗೆ ಸಲ್ಲ, ಅದು ಒಳ್ಳೆಯದಲ್ಲ. ಆನಂತರ ನಿಮಗೆ ಸ್ವಲ್ಪ ಮಟ್ಟಿಗೆ ಕರುಳಿಗೆ ಸಂಬಂಧಪಟ್ಟ ತೊಂದರೆಗಳು ಮತ್ತು ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ನಿಮ್ಮನ್ನು ಕಾಡುವಂಥ ಸಾಧ್ಯತೆಗಳು ಇರುವುದರಿಂದ ಸ್ವಲ್ಪ ಮಟ್ಟಿಗೆ ನೀರನ್ನು ಜಾಸ್ತಿ ಕುಡಿಯುವುದು ಮತ್ತು ಮಸಾಲೆ ಪದಾರ್ಥಗಳನ್ನು ಕಡಿಮೆ ಸೇವಿಸುವುದು, ಖಾರವನ್ನು ಕಡಿಮೆ ಸೇವಿಸುವುದರಿಂದ ಇದರಿಂದ ಕೂಡ ಬಚಾವಾಗುವಂಥ ಯೋಗ ಭಾಗ್ಯ ಸಾಧ್ಯತೆಗಳು ಖಂಡಿತ ಇದ್ದೇ ಇದೆ. ಓಕೆನಾ, ಅರ್ಥ ಆಯಿತು ಅಂತ ಇಟ್ಕೊಳ್ತೇನೆ. ಇನ್ನು ನಿಮ್ಮ 12th ಹೌಸಲ್ಲಿ 12ನೇ ಮನೆ ಬಂದು ಖರ್ಚು ವೆಚ್ಚಗಳು, ಆನಂತರ ನಿಮ್ಮ ಇನ್ವೆಸ್ಟ್ಮೆಂಟ್ ಮತ್ತೆ ನಿಮ್ಮ ವಿದೇಶ ಪ್ರಯಾಣ. ಓಕೆ, ಅಲ್ಲಿ ರಾಹು ಮಹಾರಾಜ ವಿರಾಜಮಾನಾಗಿದ್ದಾನೆ. 12th ಹೌಸಲ್ಲಿ ರಾಹು ಮಹಾರಾಜ ಹೋಗೋದು ಆಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ ಅಂತ ಇಂಡಿಕೇಶನ್ ಇದೆ. ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ ಅಂದ್ರೆ ಎಲ್ಲೋ ಒಂದು ಕಡೆ 12ನೇ ಮನೆ ರಾಹು ನಿಮಗೆ ವಿದೇಶ ಆಗಮನದ ವಿಚಾರದಲ್ಲಿ ಅಂದ್ರೆ ವಿದೇಶಕ್ಕೆ ಹೋಗುವಂತ ವಿಚಾರದಲ್ಲಿ ಕೆಲವೊಂದು ಬಾರಿ ಮೋಸಗಳನ್ನು ಕ್ರಿಯೇಟ್ ಮಾಡುವಂಥ ಸಾಧ್ಯತೆ ಉಂಟು. ಯಾಕಂದ್ರೆ ಯಾರೋ ವೀಸಾ ಕಳಿಸ್ಕೊಡ್ತಾರೆ, ನೀವೇನೋ ಅವ್ರಿಗೆ ಏನೋ ಹಣ ಕೊಡಬೇಕು, ಅದು ಯಾರಂತ ಗೊತ್ತಿರೋದಿಲ್ಲ, ಸುಮ್ಮನೆ ಕೊಟ್ಬಿಟ್ರಿ, ಮೇ ಬಿ ಕಳ್ಕೊಂಡ್ಬಿಟ್ರಿ, ಇಂತಹ ಸಮಸ್ಯೆಗಳು ಕ್ರಿಯೇಟ್ ಆಗುತ್ತೆ. ಕೆಲವರೆಲ್ಲ ತುಂಬ ಆಸೆ ಹುಟ್ಟಿಸ್ತಾರೆ, ನಿಮ್ಮನ್ನು ಜರ್ಮನಿ ಕಳಿಸ್ಕೊಡ್ತೇನೆ, ಇಟಲಿ ಕಳಿಸ್ಕೊಡ್ತೇನೆ, ಇನ್ನೇನೋ ಆಸೆ ಹುಟ್ಟಿಸ್ಬಿಡ್ತಾರೆ. ಅದರ ಮುಖಾಂತರ ಕೂಡ ನಿಮಗೆ ಸಮಸ್ಯೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆ ಉಂಟು. ಟ್ರಾವೆಲಿಂಗ್ ಮಾಡುವಾಗ ಬಹಳಷ್ಟು ಜಾಗರೂಕರಾಗಿರಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು 100% ಉಂಟು. ಗಂಡ ಹೆಂಡತಿ ಮಧ್ಯೆ ಬೆಡ್ರೂಮ್ ಲೈಫಲ್ಲಿ ಅಲ್ಲಿ ಜಗಳಗಳಾಗುವಂಥ ಸಾಧ್ಯತೆಗಳು ಕೂಡ ಇದ್ದೇ ಇದೆ. ಓವರಾಲ್ ಖರ್ಚು ವೆಚ್ಚದಲ್ಲಿ ಕೂಡ ಎಲ್ಲೋ ಒಂದು ಕಡೆ ಸ್ವಲ್ಪ ಹೆಚ್ಚಳಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಅದರ ಜೊತೆಗೆ ಎಲ್ಲೋ ಒಂದು ಕಡೆ ನಿಮ್ಮ ಇನ್ವೆಸ್ಟ್ಮೆಂಟ್ ಅಲ್ಲಿ ಸಮೇತ ಕೆಲವೊಮ್ಮೆ
ಮೋಸಗಳನ್ನು ನೋಡಬೇಕಾದಂಥ ಅನಿವಾರ್ಯತೆ ಇದೆ, ಅಥವಾ ಕೆಲವೊಮ್ಮೆ ಅದು ಸಾಧ್ಯತೆ ಇದೆ. ಓಕೆ, ಮುಖ್ಯವಾಗಿ ಏನಾಗುತ್ತೆ ಗೊತ್ತಾ, 12th ಹೌಸ್ ರಾಹು ಯಾರದೇ ಒಂದು ಗೈಡೆನ್ಸ್ ಇಲ್ಲದೆ ಏನೇ ಕೆಲಸ ಕಾರ್ಯಗಳು ಮಾಡ್ಲಿಕ್ಕೆ ಹೋಗಿ, ಅಲ್ಲಿ ಯಾರ್ದಾದ್ರು ಗೈಡೆನ್ಸ್ ಅನ್ನು ಪಡ್ಕೊಳ್ಳಿ. ನಂಬಿಕೆ ಇರುವಂಥ ವ್ಯಕ್ತಿ, 12ನೇ ಮನೆ ನಂಬಿಕೆ, ಹಾಗಾದ್ರೆ ನಂಬಿಕೆ ಇರುವಂಥ ವ್ಯಕ್ತಿಗಳ ಜೊತೆಗೆ ವ್ಯವಹಾರ ಮಾಡಿ ಪ್ರೊಸೀಡ್ ಆಗಲಿಕ್ಕೆ ಪ್ರಯತ್ನ ಮಾಡಿ. ಆವಾಗ ನಾನು ಹೇಳಿದಂಥ ಸಮಸ್ಯೆಗಳು ಏನು ಬರಬೇಕು, ಮೇ ಬಿ ಅದು ಬರಲ್ಲ, ಅದರಿಂದ ನೀವು ಖಂಡಿತ ಮುಕ್ತರಾಗಿಬಿಡ್ತೀರಾ. 12ನೇ ಮನೆ ರಾಹುವಿನಿಂದ ಕೆಲವೊಂದು ಬಾರಿ ಆನ್ಲೈನ್ ಫ್ರಾಡ್ ಆಗುವಂಥ ಸಾಧ್ಯತೆಗಳು ಕೂಡ ಇರುವುದರಿಂದ ಬಹಳ ಜಾಗರೂಕರಾಗಿರ್ಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ ಉಂಟು. ಇದು ಎಲ್ಲಿವರೆಗೆ, ಇನ್ನು ಸ್ವಲ್ಪ ದಿನ, ಏನೋ ಒಂದು 5-6 ತಿಂಗಳು. ಅದರಲ್ಲೂ ಕೂಡ ರಾಹು ಈಗ ಡಿಗ್ರಿ ವಯಸ್ಸು ಎಲ್ಲೊಂದು ಕಡೆ ವೀಕ್ ಆಗಿ ಬರ್ತಾ ಇದ್ದಾನೆ, ಅದರಿಂದಾಗಿ ಅಂಥ ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆ ಹೇಳಿ. ಬಟ್ ಪ್ರಿಕಾಷನ್ಗೆ ಬೇಕಾಗಿದ್ದನ್ನೆಲ್ಲ ಹೇಳಿದ್ದೇನೆ, ಅರ್ಥ ಮಾಡ್ಕೊಂಡೆ, ನೀವು ಗೆದ್ದು ಬಿಡ್ತೀರಾ. ಆನಂತರ ರಾಹು ಮಹಾರಾಜ ಏನು ಮಾಡ್ತಾನೆ, ನಿಮ್ಮ ಲಾಭಸ್ಥಾನಕ್ಕೆ ಪ್ರವೇಶ ಮಾಡ್ತಾನೆ. ಅಹೋಭಾಗ್ಯ, ಆವಾಗ ಎಲ್ಲ ರೀತಿಯ ಇಚ್ಛೆಗಳನ್ನು ಪೂರೈಸಲಿಕ್ಕೆ ರಾಹು ಮಹಾರಾಜ ನಿಮಗೆ ಸಹಾಯ ಅಂತೂ 100% ಮಾಡಿಯೇ ಮಾಡ್ತಾನೆ ಸರ್. ಓಕೆನಾ? ಹಾಗಾದರೆ ಈಗ ಸದ್ಯದ ಮಟ್ಟಿಗೆ ರಾಹು ಮಹಾರಾಜನಿಗೆ ನೀವು ಎಲ್ಲೋ ಒಂದು ಕಡೆ ಸ್ವಲ್ಪ ಏನು ಹೇಳ್ತಾರೆ, ಸ್ವಲ್ಪ ಪರಿಹಾರ ಬೇಕಾಗುತ್ತೆ. ಹಾಗಾದರೆ ಪರಿಹಾರ ಏನು ಮಾಡ್ಬೋದು, ನಾನು ಹೇಳ್ತೀನಿ, ಎಲ್ಲಿ ನಾಗದೇವರ ಸಾನ್ನಿಧ್ಯ ಇದೆ ಅಲ್ಲಿ ಹೋಗಿ ಪಂಚಮಿಯ ದಿವಸ ಅಭಿಷೇಕ ಮಾಡಿಸಿ ಅಂತ ಹೇಳ್ತೇನೆ. ಇದರ ಮುಖಾಂತರ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ತೀನಿ. ಇದನ್ನು ರಿಪೀಟ್ ಮಾಡ್ಕೊಂಡಾಗ ಏನಾಗುತ್ತೆ, ಅದೇನು ಮಂಡೆ ಬೆಚ್ಚ ಬರಬೇಕು ನಿಮಗೆ, ಅದೇನು ನಿಮಗೆ ತೊಂದರೆ ಕ್ರಿಯೇಟ್ ಆಗಬೇಕು, ಅದೇನು ನೀವು ಮೋಸ ಹೋಗಬೇಕಾದ್ರೆ ಎಲ್ಲದರಲ್ಲಿಂದ ಕೂಡ ನೀವು ಬಚಾವಾಗಿ ಬಿಡುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಸರ್. 10ನೇ ಮನೆ ಬಗ್ಗೆ ಆಲ್ರೆಡಿ ಹೇಳಿದ್ದೇನೆ, ಕೆಲಸದಲ್ಲಿ ದೊಡ್ಡ ಪರಿವರ್ತನೆ ಬರುತ್ತೆ ಅಂತ ಖಂಡಿತ. ಇನ್ನು ಗುರು ಮಹಾರಾಜ ಏನು ಮಾಡ್ತಾನೆ, ತನ್ನ ಒಂದು 7ನೆಯ ದೃಷ್ಟಿಯಿಂದ 11ನೇ ಮನೆಯನ್ನು ವೀಕ್ಷಣೆ ಮಾಡ್ತಾನೆ. 11ನೇ ಮನೆ ಬಂದು ನಿಮ್ಮ ಲಾಭಸ್ಥಾನ, ಆನಂತರ ನಿಮ್ಮ ಸ್ಯಾಲ್ರಿ, ಆನಂತರ ನಿಮ್ಮ ಅಣ್ಣ, ನಿಮ್ಮ ಅಕ್ಕ, ನಿಮ್ಮ ಅಜ್ಜ, ನಿಮ್ಮ ಅಜ್ಜಿ, ಯಾರದು ಹಿರಿಯ ವ್ಯಕ್ತಿಗಳು. ಹಾಗಾದರೆ ಹಿರಿಯ ವ್ಯಕ್ತಿಗಳ ಮುಖಾಂತರ ಬ್ಲೆಸ್ಸಿಂಗ್ಸನ್ನು ಪಡ್ಕೊಳ್ಳುವಂತಹ ಯೋಗ ಭಾಗ್ಯ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಆನಂತರ 11ನೇ ಮನೆ ಬಂದು ನಿಮ್ಮ ಮಕ್ಕಳ ಸಂಗಾತಿ, ಅಂದರೆ ಮಕ್ಕಳ ಮದುವೆ ಜೀವನ. ಹಾಗಾದರೆ ಎಲ್ಲೋ ಒಂದು ಕಡೆ ಯೋಗ್ಯ ವಯಸ್ಕ ಮಕ್ಕಳಿದ್ದಾರೆ, ಅವ್ರಿಗೆ ಮದುವೆ ಮಾಡಬೇಕು, ಇಷ್ಟವರೆಗೆ ಆಗ್ತಾ ಇಲ್ಲ, ತೊಂದರೆ ಆಗ್ತಾ ಉಂಟು, ಅದಕ್ಕೆ ಒಂದು ಸಮಯ ಈಗ ಬಂದು ನಿಂತಿದೆ, ಖಂಡಿತ ನೀವು ಪ್ರೊಸೀಡ್ ಆಗ್ಬೋದು. ಇಲ್ಲಿ ಪ್ಲಸ್ ಪಾಯಿಂಟ್ ಏನಾಗುತ್ತೆ ಗೊತ್ತಾ, ಗುರು ಮಹಾರಾಜ 7ನೇ ದೃಷ್ಟಿಯಿಂದ ಲಾಭಸ್ಥಾನ ಅಂದರೆ ಅಲ್ಲಿರುವ ಮಕರ ರಾಶಿಯನ್ನು ವೀಕ್ಷಣೆ ಮಾಡ್ತಾನೆ. ಆನಂತರ ಮಕರ ರಾಶಿ ಅಧಿಪತಿ ಶನಿಯನ್ನು ಸಮೇತ ತನ್ನ ಒಂದು ಭಾಗ್ಯ ದೃಷ್ಟಿಯಿಂದ ವೀಕ್ಷಣೆ ಮಾಡ್ತಾನೆ. 11ನೇ ಮನೆಗೆ ಬಹಳ ಬಲ ಬರುತ್ತೆ. ಅದರಿಂದಾಗಿ ಸ್ಯಾಲ್ರಿ ವಿಚಾರದಲ್ಲಿ, ಲಾಭದ ವಿಚಾರದಲ್ಲಿ, ಮತ್ತೆ ಎಲ್ಲ ಹಿರಿಯ ವ್ಯಕ್ತಿಗಳ ವಿಚಾರದಲ್ಲಿ, ಮತ್ತೆ ನಿಮ್ಮ ಮಕ್ಕಳ ಮದುವೆಯ ವಿಚಾರದಲ್ಲಿ ಬಹಳಷ್ಟು ಒಳ್ಳೆ ರೀತಿಯಲ್ಲಿ ಪ್ರೊಸೀಡ್ ಆಗುವಂಥ ಯೋಗ ಭಾಗ್ಯ ಇದೆ. ನಿಮಗೆ ಅಲ್ಲಿ ವರ ವಧು ಯಾರು ಬೇಕು ಅವ್ರನ್ನ ಆರಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಆನಂತರ ಜಾತಕವನ್ನು ಚೆಕ್ ಮಾಡಿ ಮುಂದೆ ಹೋಗಿ ನೀವು ಅವ್ರಿಗೆ ಖಂಡಿತ ಮದುವೆ ಕೂಡ ಮಾಡಬಹುದು. ಇದು ಕೂಡ ಫೇವರೇಬಲ್ ಆಗುತ್ತೆ. ಆನಂತರ ಫರ್ದರ್ ಏನು ರಿಸಲ್ಟ್ ಇರುತ್ತೆ ಅದರ ಬಗ್ಗೆ ಹೇಳಿಕೊಡ್ತೇನೆ ನಿಮಗೆ. ಫಸ್ಟ್, ಒಡ ಹುಟ್ಟಿದವರ ಜೊತೆಗೆ ಮತಭೇದಗಳಿದ್ರೆ ಅದು ದೂರ ಆಗುತ್ತೆ. ನಿಮ್ಮ ಸಂಗಾತಿ, ಗಂಡ ಆದ್ರೆ ಹೆಂಡತಿ, ಹೆಂಡತಿ ಆದ್ರೆ ಗಂಡ, ಅವರೇನಾದ್ರು ಕೆಲಸ ಮಾಡ್ತಾ ಇದ್ದಾರೆ ಅಥವಾ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಬಿಸ್ನೆಸ್ಸಲ್ಲಿ ಇನ್ಕಮ್ ಇಲ್ಲ, ಬಿಸ್ನೆಸ್ಸಲ್ಲಿ ಲಾಭ ಇಲ್ಲ ಅಂದಾಗ ಅವ್ರಿಗೀಗ ಲಾಭ ಬರೋಕ್ಕೆ ಶುರುವಾಗುತ್ತೆ. ಆನಂತರ ನಿಮ್ಮ ತಾಯಿಯ ಕುಟುಂಬದಲ್ಲಿ ಮಂಗಳ ಕಾರ್ಯಗಳು ನಡೆಯುತ್ತೆ. ತಾಯಿಯ ಕುಟುಂಬದಲ್ಲಿ ಎಲ್ಲೋ ಒಂದು ಕಡೆ ದೈವಿ ಕಾರ್ಯಗಳು ನಡೆಯುತ್ತೆ. ನಿಮ್ಮ ತಂದೆಗೆ ಎಲ್ಲೋ ಒಂದು ಕಡೆ ಭಾಗ್ಯದಲ್ಲಿ ಅಭಿವೃದ್ಧಿ ಆಗುತ್ತೆ. ನಿಮ್ಮ ಮಕ್ಕಳಿಗೆ ಇಷ್ಟವರೆಗೆ ಕೆಲಸ ಸಿಗಬೇಕು, ಅವ್ರು ಓದಾಡ್ತಾ ಇದ್ದಾರೆ ಕೆಲಸದ ವಿಚಾರದಲ್ಲಿ, ಅಥವಾ ಹೊಸ ಕೆಲಸನೇ ಇಲ್ಲ, ಅಥವಾ ಕೆಲಸ ಚೇಂಜ್ ಮಾಡಬೇಕು, ಅದಕ್ಕೆ ಕೂಡ ಗುರು ಮಹಾರಾಜ ಈಗ ನಿಮಗೆ 100% ಸಪೋರ್ಟ್ ಮಾಡ್ತಾನೆ. ನಿಮ್ಮ ಮಕ್ಕಳ ಕಾರ್ಯಕ್ಷೇತ್ರ ಏನುಂಟು, ಕೆಲಸ ಏನುಂಟು ಅದು ಮುಂದುವರಿತದೆ, ಅಥವಾ ಮಕ್ಕಳ ಎಜುಕೇಷನ್ ಏನು ಅದು ಮುಂದುವರಿತದೆ, ಅಥವಾ ಮಕ್ಕಳ ಎಜುಕೇಷನ್ಗೆ ಬೇಕಾದರೂ ದೂರ ಕಳಿಸಬೇಕು, ಅದು ಕೂಡ ನಿಮ್ಮ ಪಾಲಿಗೆ ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಪ್ರಯತ್ನ ಮಾಡಿದಾಗ ಇದೆಲ್ಲವೂ ಕೂಡ ನಿಮ್ಮ ಪಾಲಿಗೆ ಬಂದೇ ಬರುತ್ತೆ. ನಿಮಗೆ ಲೈಫಲ್ಲಿ ಸ್ವಲ್ಪ ಪ್ರಿಕಾಷನ್ ಬೇಕು ಅಂದರೆ ಅದು ನಿಮ್ಮ ಮ್ಯಾರಿಡ್ ಲೈಫ್ಗೆ ಸಂಬಂಧಪಟ್ಟಂತೆ ನೋಡಿ. ಈಗ ಇದು ಮೀನ ರಾಶಿ ಇರ್ಬೋದು, ಮೀನ ಲಗ್ನನೇ ಇರ್ಬೋದು ಬೇಕಾದರೆ. ನಿಮಗೆ ಮ್ಯಾರಿಡ್ ಲೈಫ್ ಹೆಚ್ಚಾಗಿ ಡಿಸ್ಟರ್ಬೆನ್ಸ್ ಆಗುವಂಥದ್ದು. ಅದಕ್ಕೋಸ್ಕರ ನಿಮ್ಮದೇನಂದರೆ ಮೀನರಾಶಿ ಅನ್ನೋದು ಅದು ಐಸೋಲೇಷನ್, ಅಂದರೆ ನಿಮ್ಮನ್ನು ಒಂಟಿಯಾಗಿ ಮಾಡುವಂಥ ರಾಶಿ, ಒಂಟಿತನವನ್ನು ಕಾಡಿಸೊಂದೆ ಮಾಡುವಂಥ ರಾಶಿ, ನೀವು ಒಬ್ಬಂಟಿಯಾಗಿರುವಂಥ ರಾಶಿ, ಮೋಕ್ಷವನ್ನು ಪಡ್ಕೊಳ್ಬೇಕಂತ ಹೇಳುವಂಥ ರಾಶಿ. ಈ ಇದರಲ್ಲಿ ಅಂದರೆ ಎಲ್ಲರಿಗಿಂತ ದೂರ ಇರಬೇಕಾದಂಥ ರಾಶಿ. ಈಗ ಮೀನರಾಶಿಯವರು ಎಲ್ಲೋ ಒಂದು ಕಡೆ ವಿದೇಶದಲ್ಲಿದ್ದಾರೆ ಅಂದಾಗ ಅವ್ರಿಗೆ ಖಂಡಿತ ಒಳ್ಳೆ ರಿಸಲ್ಟ್ ಅದು ಬಂದೇ ಬರ್ತದೆ. ಅವರು ಹುಟ್ಟಿದ ಊರಲ್ಲೇ ಇದ್ದಾರೆ ಅಂದಾಗ ಮೇ ಬಿ ಸ್ವಲ್ಪ ಮಟ್ಟಿಗೆ ವೇರಿಯೇಷನನ್ನು ಅನುಭವಿಸ್ತಾರೆ. ಒಂದು ವೇಳೆ ಅವರು ಹುಟ್ಟಿದ ಊರಲ್ಲಿ ಇದ್ದಾರೆ ಅಂದಾಗ ಅವ್ರು ಯಾವಾಗಲೂ ದೇವಸ್ಥಾನಕ್ಕೆ ಹೋಗೋದು, ಒಂದಷ್ಟು ಕಡೆ ಸುತ್ತಾಕೋದು, ಅಲ್ಲಿ ಆಧ್ಯಾತ್ಮದಲ್ಲಿ ಹೋಗುವುದು, ನಂಬಿಕೆಯನ್ನು ಬೆಳೆಸ್ಕೊಳ್ಳೋದು. ಆನಂತರ ನಿಮ್ಮ ಸಂಗಾತಿಯ ಬಗ್ಗೆ ವಿಶೇಷ ರೀತಿಯ ನಂಬಿಕೆ ನಿಮಗೆ ಬೇಕು ಅಂತ ಒಂದು ಇಂಡಿಕೇಶನ್ ಇದೆ. ಸಂಗಾತಿಯ ಜೊತೆಗೆ ನಿಮ್ಮ ಎಲ್ಲ ರೀತಿಯ ಲೆಕ್ಕಾಚಾರಗಳನ್ನು ಶೇರ್ ಮಾಡ್ಕೊಳ್ಳಿ. ನಿಮ್ಮ ಸಂಗಾತಿಗೆ 7th ಹೌಸಲ್ಲಿ ಕನ್ಯಾ ರಾಶಿ ಇರುವುದರಿಂದ ಅವ್ರಿಗೇನು ಬೇಕು, ಅವ್ರಿಗೆ ಪಾರದರ್ಶಕತೆ ಬೇಕು, ಮತ್ತು ಅವರಿಗೆಲ್ಲ ಲೆಕ್ಕಾಚಾರಗಳು ಬೇಕು ಅಂತ ಇಂಡಿಕೇಶನ್ ಇದೆ. ಅದರಿಂದಾಗಿ ನಿಮ್ಮ ಸಂಗಾತಿ ಜೊತೆಗೆ ಈ ಥರ ನೀವಿದ್ದಾಗ, ಪಾರದರ್ಶಕವಾಗಿದ್ದಾಗ, ಆನಂತರ ನಿಮ್ಮ ಕೆಲವು ಲೆಕ್ಕಾಚಾರಗಳನ್ನು ಅವ್ರ ಜೊತೆಗೆ ಶೇರ್ ಮಾಡಿಕೊಂಡಾಗ ನಿಮ್ಮ ಮದುವೆ ಜೀವನ 100% ಒಳ್ಳೆ ರೀತಿಯಲ್ಲಿ ನಡೆಯುವಂಥ ಯೋಗ ಭಾಗ್ಯ ಡೆಫಿನೆಟ್ ಆಗಿ ಇದ್ದೇ ಇದೆ. ಓಕೆನಾ? ಇದು ಆಲ್ಮೋಸ್ಟ್ ಒಂದು ಜನರಲ್ ಆಗಿ ನಾನು ಹೇಳಿರುವಂಥದ್ದು. ಖಂಡಿತ ಫಾಲೋ ಮಾಡಿ, ಒಳ್ಳೆಯದಾಗುತ್ತೆ. ಓವರ್ ಆಲ್ ನೋಡ್ಲಿಕ್ಕೆ ಹೋದರೆ ನಿಮಗೆ 5ನೇ ಮನೆಗೆ ಬಂದಿರುವಂತಹ ಗುರು ನಿಮಗೆ ಒಂದಷ್ಟು ಕಷ್ಟಗಳಿಂದ ವಿಮುಕ್ತಿ ಕೊಡ್ತಾನೆ, ಒಂದಷ್ಟು ಪ್ರಾಸ್ಪರಿಟಿಯನ್ನು ಕೊಡ್ತಾನೆ, ಒಂದಷ್ಟು ಖುಷಿಯನ್ನು ನಿಮ್ಮ ಮಡಿಲಿಗೆ ಹಾಕಿ ಹೋಗ್ತಾನೆ ಆತ. ಇದರ ಮುಖಾಂತರ ಅದು ಫೇವರೇಬಲ್ ಆಗುತ್ತೆ ನಿಮಗೆ. ಖಂಡಿತ ನಿಮಗೆ ಏನೆಲ್ಲ ಕೆಲಸ ಆಗಬೇಕು, ಯಾವ ಥರ ಪ್ರೊಸೀಡ್ ಆಗಬೇಕು, ಏನು